ಉದಯಗಿರಿ ಕೇಸ್ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಒಬ್ಬ ಎಸ್ಕೇಪ್ ಆಗಿದ್ದಾನೆ, ಯಾರು ಮೌಲ್ವಿ ಮಿಸ್ಟರ್ ಲಕ್ಷ್ಮಣ್ ನೀ ಕೆ ಪಿ ಸಿ ಸಿ ವಕ್ತಾರ ಆತನ ಆರೋಪ ಮಾಡ್ದ RSSನವ್ರು ವೇಷ ಬದಲಾಯಿಸ್ಕೊಂಡು ಬಂದಿದ್ದಾರೆ, ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳ್ದ. ಸಾರ್ವಜನಿಕ ಕ್ಷಮೆಯಾಚನೆ ಮಾಡು. ನಿನಗೆ ಸಾರ್ವಜನಿಕ ಬದ್ಧತೆ ಇದ್ದರೆ, ಸಾರ್ವಜನಿಕ ಮೌಲ್ಯಗಳಿದ್ದರೆ, ನೈತಿಕತೆ ಇದ್ದರೆ, ಆರೋಪ ಮಾಡಿದ್ದಕ್ಕೆ ಒಂದು ದೇಶಭಕ್ತ ಸಂಘಟನೆ ಮೇಲೆ ಆರೋಪ ಮಾಡಿದ್ದ ಕಾರಣಕ್ಕೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಬೇಕು. ಇಲ್ಲದೇ ಇದ್ದರೆ ಇಂಥ ಸುಳ್ಳು ಹೇಳೋರನ್ನ ಬೆಳೆಸ್ತಾ ಇದ್ದೀರಿ ಅನ್ನೋದು ಅಪಕೀರ್ತಿ ಕಾಂಗ್ರೆಸ್ಸಿಗೂ ಬರುತ್ತೆ. ಅವ್ರನ್ನ ವಜಾ ಮಾಡಿ, ಅವ್ರು ಕ್ಷಮೆಯಾಚನೆ ಮಾಡದೇ ಇದ್ದರೆ ಅವ್ರನ್ನ ವಜಾ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಏನೋ ಒಂದು ಏನದು ಲೈವ್ ಎಂಥದೋ ಒಂದು ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರಲ್ಲ, ಸುಳ್ಳು ಪತ್ತೆ ಸುಳ್ಳು ಪತ್ತೆ ಮಾಡೋದಕ್ಕೆ ಒಂದು ಫ್ಯಾಕ್ಟ್ ಚೆಕ್ ಕಮಿಟಿ. ನಿಮ್ಮ ಫ್ಯಾಕ್ಟ್ ಚೆಕ್ ಕಮಿಟಿ ಬದುಕಿದೆಯೋ ಸತ್ತಿದೆಯೋ? ನಿಮ್ಮ KPCC ವಕ್ತಾರ ಹೇಳಿದ ಸ್ಟೇಟ್ಮೆಂಟ್ನಲ್ಲಿ ಫ್ಯಾಕ್ಟ್ಸ್ ಎಷ್ಟು ಸುಳ್ಳೆಷ್ಟು ನೀವು ರಿಪೋರ್ಟ್ ಮಾಡಿ, ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ. ಯಾಕೆಂದರೆ ಸುಳ್ಳು ಆರೋಪ ಮಾಡಿದ ಕಾರಣಕ್ಕೆ ತಪ್ಪು ದಾರಿಗೆ, ಇಡೀ ತನಿಖೆಯ ದಿಕ್ಕನ್ನೇ ತಪ್ಪು ದಾರಿಗೆ ಎಳೆಯೋ ಪ್ರಯತ್ನ ಮಾಡಿದ್ದಕ್ಕೆ ಅವ್ರ ಮೇಲೆ ಕ್ರಮ ಆಗಬೇಕು, ಕೇಸ್ ರಿಜಿಸ್ಟರ್ ಮಾಡಬೇಕು. ಮತ್ತು ಮಿಸ್ಟರ್ ಲಕ್ಷ್ಮಣ್, ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರಲ್ಲ, ದೇ ಆರ್ ನಾಟ್ RSS ಸ್ವಯಂ ಸೇವಕಾಸ್. ಅವ್ರು ಯಾರು RSS ಸ್ವಯಂ ಸೇವಕರಲ್ಲ. ಆ ಮೌಲ್ವಿ ಇರ್ಬೋದು, ಇವರಿರ್ಬೋದು, ಯಾರೂ ಸ್ವಯಂ ಸೇವಕರಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು, ಯಾಕೆ ಕೆರಳ್ತಾರೆ ಅಂದರೆ, ಇವರಿಗೆ ಆ ರೀತಿಯ ಕಲ್ಲಲ್ಲಿ ಹೊಡೆಯುವ, ಬೆಂಕಿ ಹಾಕುವ ಶಿಕ್ಷಣವನ್ನೇ ಮದ್ರಸಾಗಳಲ್ಲಿ ಕೊಡ್ತಾರಾ? ಎಲ್ಲಿಂದ ಶಿಕ್ಷಣ ಸಿಗುತ್ತೆ ಇವರಿಗೆ? DJ ಹಳ್ಳಿ KJ ಹಳ್ಳಿಲಿ ಮಾಡಿದ್ದನ್ನು, ಹುಬ್ಳಿಲಿ ಮಾಡಿದ್ದನ್ನು ಉದಯಗಿರಿಲೂ ಮಾಡಬೇಕು, ಒಂದೊಂದು ಸಣ್ಣ ಸಣ್ಣ ಘಟನೆಗಳನ್ನು ನೆಪವಾಗಿ ಇಟ್ಕೊಂಡು ಮಾಡಬೇಕು ಅಂತ ಯಾಕೆ ಅನಿಸುತ್ತೆ ಅಂದರೆ, ಅವರ ಟ್ರೈನಿಂಗೇ ಹಂಗಿದೆ ಅಂತ ನನಗೆ ಅನುಮಾನ ಇದೆ. ಜನಸಂಖ್ಯೆ ಕಡಿಮೆ ಇದ್ದಾಗ ಕಲ್ಲು ಹೊಡೆಯೋದು, ಬೆಂಕಿ ಹಾಕೋದು, ಜನಸಂಖ್ಯೆ ಜಾಸ್ತಿ ಇದ್ದಾಗ ಜೀವಂತವಾಗಿ ಕೊಲ್ಲೋದು, ಬಾಂಬ್ ಹಾಕೋದು, ಇದೇ ಟ್ರೈನಿಂಗ್ ಕೊಡ್ತಾರೆ ಅಂತ ಅನಿಸುತ್ತೆ. ಎಲ್ಲ ಅನ್ಯಮತೀಯರೆಲ್ಲ ಖಾಲಿಯಾದ ನಂತರ ತಮಗೆ ತಾವೇ ಹೊಡ್ಕೊಳ್ಳೋದು, ತಮಗೆ ಬಾಂಬ್ ಹಾಕೋದು, ಇದೇ ಅವರ ಮನಸ್ಥಿತಿ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಅದು ಜಾಗತಿಕ ಘಟನೆಗಳನ್ನು ಉದಾಹರಣೆನೂ ಕೊಡ್ಬೋದು, ದೇಶದಲ್ಲಿ ನಡೆಯೋ ಘಟನೆಗಳನ್ನು ಉದಾಹರಣೆ ಕೊಡ್ಬೋದು. ಇಂಟಾಲರೆನ್ಸು ಇರುವ ಕಾರಣಕ್ಕೇ ಇವೆಲ್ಲ ಆಗ್ತವೆ. ಟಾಲರೆನ್ಸ್ ಇಲ್ಲದೆ ಇರೋದು, ಇಂಟಾಲರೆನ್ಸ್ ಕಾರಣಕ್ಕೆ ಇವೆಲ್ಲ ಆಗ್ತವೆ.